ಮಣ್ಣಲ್ಲಿ ಕೆಲಸ ಮಾಡೋಳ್ಗೆ ಅಷ್ಟು ಬುದ್ಧಿವಂತಿಕೆ ಇದೆ ಅಂದರೆ ಮನೇಲೇ ಹುಟ್ಟು ಬೆಳೆದವಳು ನಾನು ಎಷ್ಟು ಯೋಚನೆ ಮಾಡ್ತೀನಿ. ಎಲ್ಲರ ಮುಂದೆ ಅವಳನ್ನ ಮುಗಿಸ್ತೀನಿ. ಶಾಪದಿಂದ ಸತ್ಲು ಅಂತ ಎಲ್ಲರೂ ಅಂದ್ಕೊಳ್ಳೋ ಹಾಗೆ ಮಾಡ್ತೀನಿ. ಆಮೇಲೆ ಸತ್ತವಳು ಬದುಕಿ ಬಂದ್ಲು ಅಂತ ನಾನು ಹೇಳ್ತೀನಿ. ಸತ್ಲು ಅಂದ್ಕೊಂಡ್ರೆ ಜೀವಂತವಾಗಿದ್ದಾಳೆ ಅಂತ ಎಲ್ಲರೂ ಖುಷಿ ಪಡ್ತಾರೆ ಹೊರತು ಬಂದಿದ್ದು ನಾನಾ ಗಂಗಾನ ಅಂತ ಥಿಂಕ್ ಮಾಡಲ್ಲ. ಸೂಪರ್ ಲಾಜಿಕ್ ನಿತ್ಯ. ಅದಕ್ಕೆ ನೀನು ನಿತ್ಯನಮ್ಮ. ಈ ಮುದ್ಕಿ ಜೊತೆ ಇವ್ರಿಗೇನ್ ಕೆಲ್ಸ? ಚಂದ್ರಿಕಾ, ನಿಮ್ಮ ಅತ್ತಿಗೆ ಇಲ್ಲಿಗೆ ಬರ್ತಿದ್ದಾಳೆ. ಜಂಪ್ ಆಗೋದು ಬೆಟರ್. ನಡಿ ನಡಿ. ನಿಂತ್ಕೊಳ್ಳಿ. ಏನತ್ಗೆ? ಮಂದಾರನ್ ಜೊತೆ ಏನ್ ಮಾತಾಡ್ತಿದ್ರಿ? ಹಳೆ ಕಾಲದ ಅಜ್ಜಿ ಅಲ್ವಾ, ಹಳೆ ವಿಷಯ ಎಲ್ಲ ಕೇಳಿ ತಿಳ್ಕೋತಾ ಇದ್ವಿ ಅಷ್ಟೇ. ಈ ಮನೆ ವಿಷಯ, ಊರಿನ ವಿಷಯ ಕೇಳಿದ್ವಿ ಅಷ್ಟೇ. ಬನ್ರಿ. ಒಂದ್ ನಿಮಿಷ. ನಿಮ್ಮ ಅತ್ತಿಗೆಗೆ ಮತ್ತೆ ಏನೋ ಡೌಟ್ ಬಂದಿದೆ. ಆಗ್ಲೇ ದೀಪಕ್ಕಿಂತ ಮೊದಲು ನೀವು ಧೂಪ ಹಚ್ಚಿದ್ರಲ್ವಾ, ಆಗ ದೀಪದ ಕಂಬದಲ್ಲಿ ಪೆಟ್ರೋಲ್ ಇದೆ ಅನ್ನೋ ವಿಷಯ ನಿಮಗೆ ಗೊತ್ತಾಗ್ಲಿಲ್ವಾ? ನಿನ್ ಡಿಟೆಕ್ಟಿವ್ ಅತ್ತಿಗೆಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ಏನಾದ್ರೂ ಹೇಳಿ ತಪ್ಸೋ. ಅದು ಅತ್ಗೆ, ನಾವು ಧೂಪ ಹಚ್ಚಿದಾಗ ಅದರಲ್ಲಿ ಏನೂ ಇರಲಿಲ್ಲ. ದೀಪ ಖಾಲಿ ಇತ್ತು. ಹೌದಮ್ಮ, ನಾವು ಧೂಪ ಇಟ್ಟು ಹೋಗಾದ್ಮೇಲೆ ದೀಪದ ಕಂಬದಲ್ಲಿ ಮಂದಾರ ಎಣ್ಣೆ ಅಂದ್ಕೊಂಡು ಪೆಟ್ರೋಲ್ ಹಾಕಿದಾಳಂತೆ. ಆದ್ರೂ ನಮ್ಗೇನಾದ್ರೂ ಅನುಮಾನ ಬಂದಿದ್ರೆ ನಾವು ಮುಂಚೆ ಹೇಳ್ತಿರ್ಲಿಲ್ವಾ? ಗಂಗನ್ ಸಾಯೋದಕ್ ಬಿಡ್ತೀವಾ? ಅಮ್ಮೋ, ಗಂಗಾ ನಿಮ್ಗೆ ಸೊಸೆ ಅಷ್ಟೇ, ನಮ್ಗೆ ಮಗಳು. ನಮ್ಗೆ ಸ್ವಪ್ನ ಹೇಗೋ ಗಂಗಾ ಕೂಡ ಹಾಗೆ. ಸರಿ ಸರಿ ಬನ್ರಿ. ಡಿಲೇ ಆಗೋದಕ್ಕೆ ಬಿಟ್ರೆ ಎಲ್ರಿಗೂ ಡೌಟ್ ಬರ್ಬೋದು. ಬೇಗ ಗಂಗನ ಫಿನಿಶ್ ಮಾಡಬೇಕು. ಬನ್ನಿ ಮೇಡಮ್. ನಾಣಿ, ಎನಿ ಅಪ್ಡೇಟ್ಸ್? ಸಾರ್ ಮನೆ ಒಳಗೆ ಹೊರಗೆ CC ಕ್ಯಾಮ್ರಾ ಹಾಕ್ಸಿದ್ದಾರೆ ಮೇಡಮ್. ನಮಗಿಂತ ಜಾಸ್ತಿ ಅವರೇ ಕೇರ್ಫುಲ್ ಆಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಇವಾಗ ಪ್ರತಿ ಮೂಮೆಂಟು ಗೊತ್ತಾಗುತ್ತೆ. ಹೌದು ಮೇಡಮ್, ನಿತ್ಯ ಅವ್ರು ಯಾವ ಕಡೆಯಿಂದ ಬಂದರೂ ಕ್ಯಾಮ್ರಾದಲ್ಲಿ ಕಾಣಿಸ್ತಾರೆ. ನನಗೆ ಭಯ ನಿತ್ಯ ಬಗ್ಗೆ ಮಾತ್ರ ಅಲ್ಲ ನಾಣಿ, ಅದಕ್ಕಿಂತ ಒಂದು ದೊಡ್ಡ ಅಪಾಯ ಇದೆ. ಏನು ಮೇಡಮ್ ಆ ಅಪಾಯ? ಅದು ಶಾಪ್. ಈ ಊರಲ್ಲಿದ್ರೆ ಗಂಗಾಕ್ಕೆ ಶಾಪ ಇದೆ ಅಂತ ಹೇಗೆ ಹೇಳಿ? ಆಮೇಲೆ ಹೇಳ್ತೀನಿ ನಾಣಿ. ಯಾರೋ ಅಜ್ಜಿ ಇದ್ದಾಳೆ ಅಂದ್ಯಲ್ಲ, ಎಲ್ಲಿ ಅವಳು? ಇಲ್ಲೇ ಎಲ್ಲೋ ಇರಬೇಕು. ಅಲ್ಲಿ ನೋಡಿ ಮೇಡಮ್. ಬಂದ್ಯಾ ಮಾಮ್? ನೀವು ಮಂದಾರ ನಾನು. ನೀನೇ ಅಲ್ವಾ ಗಂಗಾ ತಾಯಿ ರೂಪ ಅಂದ್ರೆ?
ಈ ಮನೆಗೂ ನಿಮಗೂ ಏನು ಸಂಬಂಧ? ಸಮುದ್ರದಲ್ಲಿ ಉಪ್ಪಿಗೆ ಮರದ ಜೊತೆ ಉಸಿರಿಗಿರೋ ಸಂಬಂಧನೇ. ನಿಮಗೆ ಈ ಮನೆ ಬಗ್ಗೆ ಎಲ್ಲ ಗೊತ್ತಂತೆ, ಅದ್ರ ಬಗ್ಗೆನೂ ಗೊತ್ತಾ? ಶಾಪದ ಬಗ್ಗೆನಾ? ಈ ಮನೆಗೆ ಆ ಶಾಪ ಬಂದಾಗಿಂದ ಇದ್ದೀನಿ. ಈ ಊರಲ್ಲಿ 4 ತಲೆಮಾರಿನ ಸೊಸೆಯರು ಸಾಯೋದನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ನಂಗೆ ಗೊತ್ತಿಲ್ದಿರೋ ವಿಷಯ ಅಂತ ಏನೂ ಇಲ್ಲ. ಮತ್ತೆ ನನ್ನ ಮಗಳು ಗಂಗಾ? ನಿನ್ನ ಭಯ ಏನು ಅಂತ ನಂಗೆ ಅರ್ಥ ಆಗ್ತಿದೆ. ನಿನಗೆ ನಿನ್ನ ಮಗಳಿಗೆ ಸಂಬಂಧ ಇರ್ಬೋದು, ಆದರೆ ಶಾಪಕ್ಕೆ ನಿನ್ನ ಮಗಳಿಗೆ ಶತ್ರುತ್ವ ಇದೆ. ಶಾಪಕ್ಕೆ ಕರುಣೆ ದಯೆ ಏನೂ ಇಲ್ಲ. ಸಾಯಿಸೋಕ್ ಮಾತ್ರನೇ ಅದಕ್ಕೆ ಗೊತ್ತಿರೋದು. ತಪ್ಸೋದಕ್ಕೆ ದಾರಿ ಇಲ್ವಾ? ಇದ್ರೆ ಆ 4 ಜನ ಸೊಸೆರು ಬದುಕಿರ್ತಾರಲ್ವಾ? ಬೇಕಾದ್ರೆ ಹೋಗಿ ಭ್ರಮರಾಂಬನ ಕೇಳು. ಬನ್ನಿ ಅತ್ಗೆ, ಈಗ ಬಂದ್ರಾ? ನಮ್ ಜೊತೆಗೆ ಬರ್ಬೋದಿತ್ತಲ್ಲ, ಎಲ್ರೂ ಒಟ್ಟಿಗೆ ಬರ್ತಿದ್ವಿ. ಗಂಗಾನ್ ಹುಡುಕ್ತಿದ್ದೀರಾ? ಅಜ್ಜಿಯಲ್ಲಿ? ಆ ರೂಮಲ್ಲಿದ್ದಾರೆ. ನೀವು ಅಜ್ಜಿ ಹತ್ರ ಮಾತಾಡ್ತೀರಿ, ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ. ನಾನು ಹೋಗಿ ಬಿಸಿ ಬಿಸಿ ಕಾಫಿ ತರ್ತೀನಿ. ರೂಪ, ಯಾವಾಗ ಬಂದ್ಯಮ್ಮ? ಈ ಊರಿಗೆ ಬಂದು ತಪ್ಪು ಮಾಡಿದ್ರಿ ಅಂತ ಇವಾಗ್ಲೂ ನಿಮ್ಮ ಮನ್ಸಿಗೆ ಅನಿಸ್ತಾ ಇಲ್ವಾ ಅಜ್ಜಿ? ಏನಾಯ್ತಮ್ಮ? ಇನ್ನೂ ಏನಾಗಬೇಕು? ನೀವು ಈ ಊರಲ್ಲಿ ಕಾಲಿಟ್ಟ ಕ್ಷಣದಿಂದ ಏನೇನೆಲ್ಲ ಆಯ್ತು ಅಂತ ನೋಡಿದ್ರಲ್ಲ, ಅದೆಲ್ಲ ಶಾಪದಿಂದ ಆಗ್ತಿರೋ ರಿಯಾಕ್ಷನ್ಸ್ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಶಾಪ ಇಲ್ವಲ್ಲಮ್ಮ. ಯಾರು ಹೇಳಿದ್ದು? ಶಾಪ ಇದೆ, ಅದ್ರ ಪ್ರಭಾವ ಈ ಊರಲ್ಲಿ ಇನ್ನೂ ಬಲವಾಗಿದೆ. ಅದಕ್ಕೆ ಈ ಊರಿಗೆ ಬರಬೇಡಿ ಅಂತ ಹೇಳ್ದೆ. ಎಲ್ಲ ಗೊತ್ತಿದ್ರು ಗಂಗನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಗಂಗಾಗೆ ಏನಾದ್ರೂ ಆದ್ರೆ ಅದಕ್ಕೆ ಜವಾಬ್ದಾರಿ ನೀವೇ ಆಗ್ತೀರಾ. ಆ 4 ಜನ ಸೊಸೆರ್ ಫೋಟೋಸ್ ನೋಡಿ, ಅವ್ರ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಒಂದ್ಸಲ ನೋಡಿ. ಗಂಗಾಗೂ ಹಾಗೆ ಆಗ್ಲಿ ಅಂತ ಬಯಸ್ತಾ ಇದ್ದೀರಾ? ಆ ಫೋಟೋಸ್ ಪಕ್ಕ ಗಂಗಾ ಫೋಟೋ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಮ್ಮ ಮನೆ ದೀಪ ಆರು ಹೋಗ್ಲಿ ಅಂತ ನಾನು ಯಾಕಮ್ಮ ಕೇಳ್ಕೊತೀನಿ? ನಮ್ಮ ತಲೆಮಾರಿನ ಶಾಪ ತೊಲಗು ಹೋಗ್ಲಿ ಅಂತ ನಾನು ಬೇಡ್ಕೋತೀನಿ. ಹಾಗಾದ್ರೆ ಜೈಗ್ ಹೇಳಿ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಈಗಲೇ ಈ ಊರಿಂದ ಹೊರಟ್ಬಿಡಿ. ಅವ್ನು ನನ್ನ ಮಾತು ಕೇಳಲ್ಲಮ್ಮ. ಗಂಗಾಗೆ ಇಲ್ಲೇ ಸೀಮಂತ ಆಗ್ಬೇಕು ಅಂತ ಹಠ ಮಾಡ್ತಿದ್ದಾನೆ. ನೀವೆಲ್ಲ ಸೇರಿ ಗಂಗನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ಗಂಗಾ ಎಲ್ಲಿದ್ದಾಳೆ? ಗಂಗಾಗೆ ಏನೂ ಆಗ್ಬಾರ್ದು.
ಅಮ್ಮ ಗಂಗಾ, ಏನ್ ಚಿಕ್ಕಪ್ಪ? ನಿನ್ನಮ್ಮ ಬಂದಿದ್ದಾಳೆ. ಹಾ, ನಮ್ಮಮ್ಮ ಬಂದ್ರಾ? ನಿನ್ನಮ್ಮ ನೀನ್ ನೋಡ್ಬೇಕಂತೆ, ಬಾರಮ್ಮ. ಬಂದೇ ಇರಿ ಚಿಕ್ಕಪ್ಪ. ಅಮ್ಮ ಸೀರೆ ಅಲ್ವಾ, ನಾನ್ ಮಡ್ಚಿಡ್ತೀನಿ. ಇಲ್ಲಿ ಕೊಡು, ನೀನು ಹೋಗು. ಅಯ್ಯಯ್ಯೋ, ನಿಮಗೆ ಯಾಕೆ ಚಿಕ್ಕಪ್ಪ ಇದಲ್ಲ? ಪರವಾಗಿಲ್ಲಮ್ಮ, ನಿನ್ ಚಿಕ್ಕಮ್ಮನ್ ಸೀರೆ ಎಷ್ಟು ಸಲ ಮಡ್ಸಿಟ್ಟಿದ್ದೀನಿ. ಮೊದ್ಲು ನೀನು ಹೋಗು. ಹಾ ಹೋಗು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಅಮ್ಮ ಅಬ್ಬ. ಚಿಕ್ಕಪ್ಪ, ಛೆ, ಅಮ್ಮ ಅಮ್ಮ ಏನಾಯ್ತು ಚಿಕ್ಕಪ್ಪ? ಬಾಪು ಸತ್ಯ ನಾನು ದೇವ್ರೆ. ಅಮ್ಮ ರಕ್ತ ರಕ್ತ, ಅಯ್ಯೋ ರಕ್ತ, ಅಮ್ಮ ರಕ್ತ ರಕ್ತ. ಅಮ್ಮ ಏನಾಯ್ತು ಮೇಡ್? ರಕ್ತ. ಅಜ್ಜಿ ಸಾರ್, ಕಲ್ಪನೆ ಮೇಡಮ್, ಕೃಷ್ಣ ಸರ್ ಹೋಗ್ಬಿಟ್ರು. ಕೃಷ್ಣ ಸರ್ ಹೋಗ್ಬಿಟ್ರ. ಕೃಷ್ಣ ಸರ್, ಅಯ್ಯೋ ಕೃಷ್ಣ ಸರ್, ಎಲ್ರು ಬೇಗ ಬನ್ನಿ, ಕೃಷ್ಣ ಸರ್ ಹೋಗ್ತಿದ್ದಾರೆ. ಅಯ್ಯೋ ನಿನ್ ಬಾಯಿ ಮುಚ್ಚ. ಯಾಕ ನನ್ ಪದೇ ಪದೇ ಸಾಯಿಸೋದು? ನಾನು ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೆ? ಸ್ವಲ್ಪ ನಿನ್ಗೆ ಮನಸ್ಸತ್ತು ಇಲ್ವಾ? ಅಯ್ಯೋ ಕೃಷ್ಣ ಸರ್, ಆಗ್ಲೇ ಆಯ್ಸ್ ಮುಗಿದು ಆಯ್ತಾ? ಅಯ್ಯೋ ಕೃಷ್ಣ ದೇವ್ರೇ. ಸರ್, ಅಯ್ಯೋ ನಾನು ಇದೀನೋ, ಇನ್ನು ಸತ್ತಿಲ್ಲ. ಅಯ್ಯೋ ಏನು ನೋಡಿ ಎಷ್ಟು ಗಟ್ಟಿದ್ದೀನಿ. ಏನ್ರಿ? ಫ್ಯಾನ್ ಬಂದು ಚಿಕ್ಕಪ್ಪನ್ ತಲೆ ಮೇಲೆ ಬಿದ್ದೋಯ್ತು ರೀ. ವಾಟ್? ಅಯ್ಯೋ ನನ್ ಪತಿ ದೇವ್ರೆ, ನನ್ ಸ್ಟಿಕ್ಕರು, ನನ್ ಲಿಪ್ಸ್ಟಿಕ್, ನನ್ ರೇಷ್ಮೆ ಸೀರೆ, ನನ್ ಮೇಕಪ್ ನಿಮ್ಗೆ ಯಾಕೆ ಹೀಗಾಗ್ತಿದೆ ದೇವ್ರೆ? ಅಯ್ಯೋ ಮೊದ್ಲು ಅಳು ತಿಳ್ಸಿ ನನ್ ತಲೆಗೆ ಕಟ್ಟು ನೋಡೆ. ಅಯ್ಯೋ ಅಯ್ಯೋ, ಆ ನಾಡಿ ನನ್ನ ಸಾಯಿಸೇ ಬಿಡ್ತಾನೆ. ಕೃಷ್ಣ ಸರ್ ಅಂತ ಮಾತು ಹೇಳ್ಬೇಡಿ ಕೃಷ್ಣ ಸರ್. ಅಯ್ಯೋ ಏನ್ರಿ, ನೀವ್ ನನಗ್ ತಾಳಿ ಕಟ್ಟಿದ್ರಿ, ನಾನ್ ನಿಮಗ್ ಕಟ್ಟಲ್ವಾ? ಈಗ್ಲೇ ಬರ್ತೀನಿ ರೀ. ಕೃಷ್ಣ ಸರ್, ಅಯ್ಯೋ ನನ್ ಪತಿ ದೇವ್ರೆ, ನನ್ ಪತಿ ದೇವ್ರೆ, ನಿಮಗೇನು ಆಗಲ್ಲ ಬಿಡ್ರಿ. ಅಯ್ಯೋ ಗಂಗಾ, ನಿಂಗೇನು ಆಗಿಲ್ಲ ಅಲ್ವಾ? ನನ್ಗೇನ್ ಆಗಿಲ್ಲ ಅಮ್ಮ. ಅರೆ ಅರೆ ಅರೆ, ನೋಡಿದ್ಯಾ ಚಂದ್ರಿಕಾ, ತಲೆ ಹೊಡೆದು ರಕ್ತ ನನ್ ಬರ್ತಿದೆ. ನನ್ ಕೇಳೋದ್ ಬಿಟ್ಟು ಮಗಳನ್ನ ಕೇಳ್ತಿದ್ದಾಳೆ. ನಾನಂದ್ರೆ ಯಾರಿಗೂ ದಯೆ ಕರುಣೆ ಪ್ರೀತಿ ಇಲ್ಲ. ಥೂ ಈ ಜನ್ಮ. ಆದ್ರೂ ಅವ್ಳ ರೂಮಿಗೆ ನೀವ್ ಯಾಕ್ರಿ ಹೋಗಿದ್ರಿ? ಶಾಪ ವೈಫೈ ತರ ಅವಳ ಸುತ್ತ ಇರುತ್ತೆ ಅಂತ ಗೊತ್ತಿಲ್ವಾ? ನಿಮ್ ದೊಡ್ಡ ಅಬ್ಬಾ, ಬುದ್ಧಿ ಮಂಟಿಂದಿತ್ತು ಬಿಡೆ ಅಮ್ಮ. ಫ್ಯಾನ್ ಹೇಗ್ ಬಿತ್ತು? ಹಳೆ ಕಾಲದ ಫ್ಯಾನ್ ಅಲ್ವೇನ್ರಿ? ಬೋಲ್ಟ್ ಲೂಸ್ ಆಗಿತ್ತೇನೋ, ಬಿದ್ದು ಹೋಯ್ತು. ನನ್ ತಲೆ ಮೇಲೆ ಬೀಳ್ಬೇಕಿತ್ತು, ಪಾಪ ಚಿಕ್ಕಪ್ಪನ ತಲೆ ಮೇಲೆ ಬಿತ್ತು. ನನ್ನ ಕಾಪಾಡೋದಕ್ಕೆ ಅವ್ರು ಬಂದ್ರು. ಹೋಗ್ಲಿ ಬಿಡಮ್ಮ, ಈ ತರ ದೇವ್ರು ನಿನ್ನನ್ನ ಕಾಪಾಡ್ದ. ನಿನ್ ಬಗ್ಗೆ ಎಷ್ಟೊಂದ್ ಕನ್ಸ್ ಕಟ್ಕೊಂಡಿರೋ ನಿನ್ ಚಿಕ್ಕಪ್ಪ ನಿನ್ ಸೀಮಂತ ನಿಂತ್ ಹೋಗದೆ ಇರೋ ಹಾಗೆ ಮಾಡಿದ್ರು. ಇವರಿಗೆ ಹಾಗರ್ಥ ಆಯ್ತಾ ಚಂದ್ರಿಕಾ? ನಿನ್ಗೆ ನಮಸ್ಕಾರ ನಮ್ಮ ನಾಣಿ. ಸರ್, ಒಂದ್ಸಲ ಮನೇಲಿರೋ ಫ್ಯಾನ್ಸ್ನೆಲ್ಲ ಚೆಕ್ ಮಾಡಿಸು. ಫ್ಯಾನ್ಸ್ ಮಾತ್ರ ಅಲ್ಲ, ಮನೇಲಿರೋ ಎಲ್ಲ ವಸ್ತುನು ಚೆಕ್ ಮಾಡಿಸು. ಯಾವ್ದಾದ್ರೂ ಹಾಳಾಗಿದ್ರೆ ತಕ್ಷಣ ರಿಪೇರಿ ಮಾಡಿಸು. ಸರಿ ಸರ್. ಇಲ್ಲಿಂದ ಸಾರಿ ಚಿಕ್ಕಪ್ಪ.
ನೀವು ಸ್ವಲ್ಪ ಜೋಪಾನ ಅಣ್ಣ. ನಿನ್ಗೊಂದು ನಮಸ್ಕಾರಮ್ಮ. ಹೋಗಮ್ಮ, ಹೋಗು ಹೋಗು. ಚೀಚಿ ಚೀಚಿ, ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಇವತ್ತು? ಸಾರಿ, ನಿನ್ ಮುಖನೇ ನೋಡಿದ್ನಲ್ವಾ? ಇದು ನಿತ್ಯ ಕೆಲ್ಸನೇ ಆಗಿರುತ್ತೆ. ಹೋಗ್ ಕೇಳೋಣ ಬನ್ರಿ. ಅಯ್ಯ ಅಮ್ಮ, ಅಯ್ಯೋ ಅಯ್ಯೋ. ನೀನ್ ಗಂಗಾ ಗುರಿ ಇಟ್ಟಿದ್ಯಾ, ನನ್ ಗಂಡನ್ ಗುರಿ ಇಟ್ಟಿದ್ಯಾ? ಗಂಗಾ ರೂಮ್ ಒಳಗೆ ಇವ್ರಿಗೆ ಯಾರು ಹೋಗಕ್ ಹೇಳಿದ್ದು? ನೀನ್ ಆ ರೂಮಲ್ಲಿ ಪ್ಲಾನ್ ಮಾಡ್ತೀಯ ಅಂತ ಯಾರಿಗ್ ಗೊತ್ತಮ್ಮ? ಇದು ಡೆತ್ ಹೌಸ್. ಎಲ್ಲಿಂದ ಆದ್ರೂ ಯಾವ್ದಿಂದ ಆದ್ರೂ ಗಂಗಾಗೆ ಸಾವು ಬರ್ಬೋದು. ಈ ಸಲ ಪ್ಲಾನ್ ಮಾಡಿದ್ರೆ ನಮಗೂ ಒಂದ್ ಮಾತು ಹೇಳ್ಬಿಟ್ ಮಾಡಮ್ಮ. ಪ್ರತಿ ಸಲ ನಾನು ಹೇಳಲ್ಲ. ಗಂಗಾನ ಸಾಯಿಸೋದೇ ನನ್ನ ಪ್ಲಾನ್. ಅದು ಯಾವ ರೂಪದಲ್ಲಾದ್ರೂ ನಡಿಬಹುದು. ನೀವು ಗಂಗಾಗೆ ದೂರ ಇರಿ. ಅನುಮಾನನೇ ಇಲ್ಲ ಚಂದ್ರಿಕಾ. ಶಾಪಕ್ಕೆ ಪ್ರಾಣ ಬಂದ್ರೆ ಅದು ನಿತ್ಯ ಹಾಗೆ ಇರುತ್ತೆ. ಅಮ್ಮು, ಒಂದೇ ದಿನದಲ್ಲಿ ಇಷ್ಟು ಪ್ಲಾನ್ಸಾ? ಇವಳು ಗಂಗಾನ ಹೇಗಾದ್ರೂ ಮುಗಿಸೋದಕ್ಕೆ ನೋಡ್ತಾ ಇದ್ದಾಳೆ. ಮುಂದೆ ಮುಂದೆ ಇನ್ನೆಷ್ಟು ಪ್ಲಾನ್ ಮಾಡ್ತಾಳೋ ಏನೋ. ಊರಿಗೆ ಎಂಟರ್ ಆಗ್ತಿದ್ದ ಹಾಗೆ ಕಾರ್ ಟೈರ್ ಹೊಂಡದಲ್ಲಿ ಬಿತ್ತು. ಊರೊಳಗಡೆ ಬರಬೇಡಿ ಅಂತ ಫಕೀರನು ಹೇಳ್ದ. ಮನೆ ಮುಂದೆ ಜೋರಾಗಿ ಗಾಳಿ ಬೀಸ್ತು. ಬಾಗಲ್ ಮೇಲಿಂದ ದೃಷ್ಟಿ ಬೊಂಬೆ ಗಂಗಾ ಮೇಲ್ ಬಿತ್ತು. ದೀಪ ಹತ್ಕೊಂಡು ಉರಿತು. ಈಗ ಕೃಷ್ಣ ಅವ್ರ ತಲೆ ಮೇಲೆ ಫ್ಯಾನ್ ಬಿತ್ತು. ಸ್ವಲ್ಪದ್ರಲ್ಲಿ ಪ್ರಾಣಾಪಾಯ ತಪ್ತು. ಇನ್ನು ಇಂಥದ್ದು ಏನೇನಾಗ್ಬೇಕು ನಿಮ್ಗೆ? ಈ ಮನೇಲಿ ಏನೇ ನಡೆದ್ರು ಗಂಗನ್ಗೆ ಸೀಮಂತ ಆಗ್ಲೇಬೇಕು ಆಂಟಿ. ಫೂಲಿಶ್ ಆಗಿ ಮಾತಾಡ್ಬೇಡ ಜೈ. ಇದ್ರ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಇರಬಹುದು. ಒಂದೋ ಎರಡೋ ನಡೆದ್ರೆ ಓಕೆ ಅನ್ಬಹುದು. ಒಂದಾದ್ಮೇಲೆ ಒಂದು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಇನ್ನೂ ರಿಸ್ಕ್ ತಗೋಬೇಕಾ? ಈಗ ಏನಾಗಿದ್ಯಮ್ಮ? ನಿನಗ್ ಗೊತ್ತಿಲ್ಲ ಗಂಗಾ. ಹೌದಾಂಟಿ, ಎಲ್ಲ ನಿಮಗೆ ಗೊತ್ತು, ನಮ್ಗೇನು ಗೊತ್ತಿಲ್ಲ. ನಮ್ ಫ್ಯಾಮಿಲಿ ಸೆಲೆಬ್ರೇಷನ್ ಕೂಡ ನಿಮ್ಮನ್ ಕೇಳೇ ಮಾಡ್ಬೇಕು. ನೀವು ಪರ್ಮಿಷನ್ ಕೊಡೋ ಪ್ಲೇಸು ಟೈಮು ಹೇಳಿದ್ರೆ ಆಗ ನಾವು ಸಂಭ್ರಮ ಸೀಮಂತ ಮಾಡ್ಕೋಬೇಕು, ಅಷ್ಟೇ ಅಲ್ವಾ? ನಮ್ ಫ್ಯಾಮಿಲಿ ಮೇಲೆ ನಿಮ್ ದೊಡ್ಡತನ ತೋರಿಸ್ಬೇಕು, ಅಷ್ಟೇ ಅಲ್ವಾ? ನಂದು ದೊಡ್ಡತನನೋ ಅಧಿಕಾರನೋ ಅಹಂಕಾರನೋ ಅಲ್ಲ ಜೈ. ನಿಮ್ಮನ್ನ ರೂಲ್ ಮಾಡೋದಕ್ಕೆ ಹೂವ ಮಾಯ್. ಮತ್ತೆ ಯಾಕೆ ಇನ್ವಾಲ್ವ್ ಆಗ್ತೀರಿ? ಗಂಗಾಗೋಸ್ಕರ. ನಾನಿದ್ದಾಗ ನನ್ ಗಂಗನ್ಗೆ ಏನು ಆಗಲ್ಲ, ಆಗೋದಕ್ಕೂ ಬಿಡಲ್ಲ ಆಂಟಿ. ಸಿಚುವೇಶನ್ ನಿನಗ್ ಗೊತ್ತಿಲ್ಲ ಜೈ. ಗಂಗಾ ಎಷ್ಟು ಅಪಾಯದಲ್ಲಿದ್ದಾಳೆ ಅಂತ ನಿನಗ್ ಗೊತ್ತಿಲ್ಲ. ನಾವೆಲ್ಲ ಇದೀವಲ್ಲ ಅತ್ಗೆ, ಗಂಗಾಗೇನಾಗತ್ತೆ? ನೀವಿದ್ದಾಗ್ಲೇ ಇದೆಲ್ಲಾನು ಆಗಿದ್ದಲ್ವಾ? ಏನಾದ್ರೂ ತಡೆಯೋದಕ್ಕಾಯ್ತಾ? ಕಾರ್ ಟೈರು ಹೊಂಡಕ್ ಬಿದ್ದಿದ್ದಂಟಿ, ಬಾವಿಗಲ್ಲ. ನಮಗ್ ಅಪಾಯ ಇದೆ ಅಂತ ಹೇಳಿದ ಫಕೀರು ತನಗಾಗೋ ಅಪಾಯನೇ ತಿಳ್ಕೊಳ್ಳಿಲ್ಲ. ಜೋರಾಗಿ ಬಂದ್ ಗಾಳಿ ಏನೋ ಗಂಗನ ಹೊತ್ಕೊಂಡು ಹೋಗ್ಲಿಲ್ಲ. ದೃಷ್ಟಿಗೊಂಬೆ ಬಿದ್ರೂ ಗಂಗನ್ಗೇನು ಇಂಜುರಿ ಆಗಿಲ್ಲ. ದೀಪ ಹತ್ಕೊಂಡು ಉರಿದ್ರು ಗಂಗನ್ಗೆ ತಾಗ್ಲಿಲ್ಲ. ಫ್ಯಾನ್ ಬಿದ್ದಿದ್ದು ಮಾವನ್ ತಲೆ ಮೇಲೆ. ಎಲ್ಲಾದ್ರೂ ಗಂಗನ್ಗೇನಾದ್ರೂ ಆಯ್ತಾ? ಯಾಕೆ ಹೆದರ್ತೀರಿ? ಅವಳಿಗೇನು ಆಗಿಲ್ಲ ಅಂತ ಹೀಗೆ ಮಾತಾಡ್ತಾ ಇದೆಯಾ ಜೈ? ಏನಾದ್ರೂ ಆಗಿದ್ರೆ ಉತ್ತರ ಕೊಡೋಷ್ಟರಲ್ಲಿ ನಿನ್ ಹೃದಯ ಕೂಡ ನಿಂತು ಹೋಗಿರತ್ತೆ. ನಮ್ಮೆಲ್ರಿಗಿಂತ ಗಂಗನ ಹೆಚ್ಚಾಗಿ ಪ್ರೀತಿಸೋನ್ ನೀನು. ಅವಳಿಗೆ ಏನಾದ್ರೂ ಆದ್ರೆ ಎಲ್ಲರಿಗಿಂತ ಜಾಸ್ತಿ ನೋವಾಗೋದು ನಿನ್ಗೆ. ಗಂಗಾಗೋಸ್ಕರ ಎಷ್ಟೆಲ್ಲ ಬದಲಾದೆ. ಗಂಗಾಗೋಸ್ಕರ ದೇವ್ರನ್ ಕೂಡ ನಂಬ್ದೆ. ಈಗ ನನ್ ಭಯನೂ ನಂಬು ಜೈ. ಗಂಗಾ ಇವರಲ್ಲಿರೋದು ಅವಳಿಗೆ ಸೇಫ್ ಅಲ್ಲ. ಬಿಲೀವ್ ಮೀ ಜೈ. ಪ್ಲೀಸ್ ಜೈ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನಿಲ್ಲಮ್ಮ ರೂಪ. ಆಗಿಂದ ನೋಡ್ತಾ ಇದ್ದೀನಿ. ಏನೋ ಆಗತ್ತೆ ಅಂತ ಹೇಳಿ ಇರೋರ್ನೆಲ್ಲ ಹೆದರಿಸ್ತಾ ಇದೆಯಾ? ಏನಾಗತ್ತೆ? ನಿನಗೂ ಗೊತ್ತು ಮಂದಾರ. ಹೌದೌದು, ನಂಗೊತ್ತಿದೆ. ಗೊತ್ತಿದ್ದೆ ಹೇಳ್ತಿರೋದು. ಪೂರ್ವಿಕ ಮನೇಲಿ ತನ್ನ ಹೆಂಡತಿ ಸೀಮಂತ ಮಾಡಬೇಕು ಅಂತ ಈ ಹುಡುಗ ಏನೋ ಆಸೆ ಪಡ್ತಿದ್ದಾನೆ.